ಕೆಜಿಎಫ್ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾವು ಕೆಲವು ದಿನ ಹಿಂದೆಯಿಂದ ನಾವು ಪ್ರಾಪರ್ಟಿ ಕೇಸಲ್ಲಿ ನಾವು ತಂಡ ರಚನೆ ಮಾಡಿ ಡಿಟೆಕ್ಷನ್ ಮಾಡಿ ಮಾಡ್ತಾ ಇದ್ದೀವಿ. ಸೊ ಬಹಳ ಚೆನ್ನಾಗಿ ಕೆಲವು ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ. ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ 4/2026 ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಇಲ್ಲಿ ಒಬ್ರು ಗೊಲ್ಲಹಳ್ಳಿ ಗ್ರಾಮದ ವಾಸಿ ನವೀನ್ ಕುಮಾರ್ ಒಬ್ರು 2 ವೀಲರ್ ಇಂದ ಹೋಗುವಾಗ ಅವ್ರ ಹತ್ರ 8 ಲಕ್ಷ ಹಣ ಇತ್ತು. ಇದು ಬೂದಿಕೋಟೆ ರೋಡಿಯಲ್ಲಿ ಯಾರೋ ಕಿರುಕರು ಅವ್ರಿಗೆ ಬಂದು ಅವ್ರಿಗೆ ಅಡ್ಡ ಹಾಕಿ ಅವರು 8 ಲಕ್ಷ ರೂಪೀಸ್ ಅವರಿಗೆ ದರೋಡೆ ಮಾಡಿ ಹೋಗಿದ್ದಾರೆ. ಆಮೇಲೆ ಅವರು ಆರೋಪಿಗೆ ನಾವು ಪತ್ತೆ ಮಾಡಿದ್ದೀವಿ. 5 ಜನ ಇಂದ ಜಾಸ್ತಿ ಜನ ಇರುವ ಕಾರಣದಿಂದ ಇದು ಕನ್ವರ್ಟ್ ಮಾಡಿ ನಾವು ಡಕೇತಿ ಕೇಸ್ ಅಂತ ಇದು ಅಪ್ಡೇಟ್ ಮಾಡಿದ್ದೀವಿ. ಈ ಕೇಸಲ್ಲಿ ನಾವು ನಮ್ಮ DSP ಲಕ್ಷ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ CBI ದುರ್ಗಂ ವಿತ್ ಇನ್ಚಾರ್ಜ್ ಕಾಮಸಮುದ್ರಂ ಮಾರ್ಕೊಂಡ್ಯ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಕಾಮಸಮುದ್ರಂ, ಶ್ರೀನಿವಾಸ್ ASI, ಶಂಕರ್ ASI, ಮುನಿವರ್ ಪಾಸ, ರಾಮಕೃಷ್ಣ ರೆಡ್ಡಿ, ದೇವರಾಜ್, ಮಂಜುನಾಥ್ ರೆಡ್ಡಿ, ಅಮರೇಶ್, ರಾಮರಾವ್, ಮಂಜುನಾಥ್, ಲಕ್ಷ್ಮಣ್ ತೇಲಿ, ಚಂದ್ರಶೇಖರ್, ಮುನಿಕೃಷ್ಣ, ಶ್ರೀಕಾಂತ್, ಗುರುಮೂರ್ತಿ ಇವ್ರದ್ದು ಒಂದು ತಂಡ ರಚನೆ ಮಾಡಿ ನಾವು ಈ ಕೇಸ್ದು ನಾವೆಲ್ಲ ಪತ್ತೆ ಮಾಡಿದ್ದೀವಿ. ಇಷ್ಟು ತನಕ 6,50,700 ರೂಪೀಸ್ ರಿಕವರಿ ಕೂಡ ಆಗಿತ್ತು. 4 ದ್ವಿಚಕ್ರ ವಾಹನ ಕೂಡ ಪತ್ತೆಯಾಗಿ ಅವರಿಗೆ ನಾವು ಅಮಾನತುಪಡಿಸಿದ್ದೀವಿ. ಇದು ಬಹಳ ಚೆನ್ನಾಗಿ ಡಿಟೆಕ್ಷನ್ ಮಾಡಿದ್ದಾರೆ. ಪೂರ್ತಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಾವು ಪತ್ತೆ ಮಾಡಿದ್ದೀವಿ. ಮತ್ತೊಂದು ಕೇಸಲ್ಲಿ ಅದು ಕೂಡ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ 2/26 ಇದು ಕೂಡ ಒಂದು ಸೀಮೆ ಹಸು ಕಳ್ತನ ಕೇಸ್ ಆಗಿತ್ತು. ಅದು ವ್ಯಾಲ್ಯೂ 1 ಲಕ್ಷದಿಂದ ಜಾಸ್ತಿ ಇತ್ತು. ಈ ಕೇಸಲ್ಲಿ ಕೂಡ ನಮ್ಮ ಕಾಮಸಮುದ್ರಂ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಅವ್ರದ್ದು ತಂಡ ಚೆನ್ನಾಗಿ ಕೆಲಸ ಮಾಡಿ ಇದು ಪತ್ತೆ ಮಾಡಿದ್ದಾರೆ. ಇದು ಕೂಡ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಪತ್ತೆ ಮಾಡಿದ್ದೀವಿ. ಈ ಆರೋಪಿಲಿ ಹೆಸರು ಎಂ ಸಂತೋಷ್ ಬಿನ್ ಮಂಜು ಅಲಿಯಾಸ್ ಮಂಜುನಾಥ್. ಅವರು ಗಡಿಪಲ್ಲಿ ಮಂಡಲಂ ಕುಪ್ಪಂ ತಾಲೂಕಾ ವಾಸಿಯಾಗಿದ್ದರು. ಇವರು ಪತ್ತೆ ಆದ ನಂತರ ಇವರು ಬೂದಿಕೋಟೆಯಲ್ಲಿ ಮತ್ತೆ ಈ ಕಡೆ ಮತ್ತೆ 2 ಕೇಸ್ ಅವರೇ ಕಳ್ತನ ಮಾಡಿದ್ದಾರೆ. ಅದ್ರ ಬಗ್ಗೆ ಒಪ್ಪಿದ್ದಾರೆ. 62/25 ಕೇಬಲ್ ಥೆಫ್ಟ್ ಕೇಸ್ ಮತ್ತೆ 122/25 ಅಂಡರ್ಸನ್ ಪೇಟೆಯಲ್ಲಿ ಕೇಬಲ್ ಥೆಫ್ಟ್ ಕೇಸ್ ಅದು ಕೂಡ ನಮಗೆ ರಿಕವರಿ ಆಗಿತ್ತು. ಅದು ಈ ಕೇಸಲ್ಲಿ ಕೂಡ ನಮ್ಮ ಲಕ್ಷ್ಮಯ್ಯ ನಮ್ಮ DSP ಮಾರ್ಕೊಂಡ್ಯ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಮತ್ತು ಅವ್ರ ತಂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪೇಟಿಂದ ಇದ್ದಾರೆ ಮತ್ತೆ ಕೆಲವು ಬೆಂಗಳೂರಿಂದ ಕೂಡ ಇದ್ದಾರೆ. ಸೊ ಇವ್ರದ್ದು ಟೀಮ್ ಇತ್ತು. ಅವರು ಆಕ್ಚುಲಿ ಕ್ಯಾಶ್ ಕಲೆಕ್ಷನ್ ಮಾಡ್ತಾ ಇದ್ರು. ಯಾವುದೇ ಒಂದು ಫಂಡ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಕ್ಯಾಶ್ ಕಲೆಕ್ಷನ್ ಮಾಡಿ ಇವ್ರು ನೋನ್ ಪರ್ಸನ್ ಇದ್ರು. ಇವರು ನಾಗರಾಜ್, ಕುಮಾರಸ್ವಾಮಿ, ಜಗದೀಶ್, ವಿಜಯ್, ಜೀವ್, ಹರೀಶ್ ಕುಮಾರ್, ರಾಜೇಂದ್ರ ಇವರು 7 ಆರೋಪಿದ್ರು. ಇವರೆಲ್ಲ ಪ್ಲಾನಿಂಗ್ ಮಾಡಿ ಇವ್ರ ಹತ್ರ 8 ಲಕ್ಷ ಹಣ ಇತ್ತು. ಅದಕ್ಕೆ ಪ್ಲಾನಿಂಗ್ ಮಾಡಿ ಅವರಿಗೆ ಕಳಿಸಿದ್ರಿ. ಇವರು ಆಕ್ಚುಲಿ ಇವರು ಡ್ರಿಂಕ್ ಮಾಡಿ ಕೂಡ ಹೋಗಿದ್ದಾರೆ. ಇವ್ರ ಜೊತೆ ಡ್ರಿಂಕ್ ಕೂಡ ಮಾಡಿದ್ದಾರೆ. ಎಲ್ಲ ಅವರಿಗೆ ಮೂವ್ಮೆಂಟ್ ಟ್ರ್ಯಾಕ್ ಮಾಡಿದ್ದಾರೆ. ಅವರು ಎಲ್ಲಿ ಹೋಗ್ತಾ ಇದ್ದಾರೆ. ಆಮೇಲೆ ಅವರು ಸ್ವಲ್ಪ ರಿಮೋಟ್ ಏರಿಯಲ್ಲಿ ಅಲ್ಲಿ ಯಾರೆಲ್ಲ ಅಲ್ಲಿ ಅವರು ಅಡ್ಡ ಹಾಕಿ ರಾಬರಿಗೆ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಗಮನಕ್ಕೆ ಬಂದಿದೆ. ನಾವು NHAIಗೆ 2 ಸಲ ಹೇಳಿದೀವಿ. ಅವ್ರಿಗೆ ಲೆಟರ್ ಕೂಡ ಬರ್ದಿದ್ದೀವಿ. ಅವ್ರಿಗೆ ಕಾಲ್ ಕೂಡ ಮಾಡಿದೀವಿ. ಅವರಿಗೆ ಟೆಂಡರ್ ಯಾವುದೇ ಒಂದು ಕಾಲ್ ಮಾಡಿದಾರೋ ಇನ್ಸ್ಟಾಲ್ ಮಾಡ್ತಾರೆ ಹೇಳಿದ್ದಾರೆ. ಬಾಕಿ ನಾವು ಪಂಚಾಯತ್ ಕೂಡ ಮನವಿ ಮಾಡ್ತೀವಿ. ಸ್ವಲ್ಪ ಟೆಂಪರರಿ ಅಟ್ಲೀಸ್ಟ್ ಅವರು ಕೂಡ ಹಾಕ್ಬೇಕು. ರೆಗ್ಯುಲರ್ಲಿ ವಿ ಆರ್ ರಿಮೈಂಡಿಂಗ್ ದೆಮ್. ಅವರು ನೆಕ್ಸ್ಟ್ ಟೈಮ್ ಅವರ ಕಾಲನ್ ಮಿಸ್ಟೇಕ್ ಆಗಿದ್ರೆ ನಾವು ಅವರಿಗೆ ಕೂಡ ಕೇಸಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಎಸ್ ಖಂಡಿತ ನಾವು ಅವರಿಗೆ ಕೂಡ ವಾರ್ನ್ ಮಾಡಿದೀವಿ. ನೆಕ್ಸ್ಟ್ ಅವರ ನೆಗ್ಲಿಜೆನ್ಸ್ ಇಂದ ಯಾವುದೇ ಕೇಸ್ ರಿಜಿಸ್ಟರ್ ಆಗುತ್ತೆ, ಯಾರಿಗೆ ಏನಾದ್ರು ಇಂಜುರಿ ಆಗುತ್ತೆ ಅಥವಾ ಡೆತ್ ಆಗುತ್ತೆ, ನಾವು ಅವರಿಗೆ ಕೂಡ ಕೇಸಲ್ಲಿ ರಿಜಿಸ್ಟರ್ ಮಾಡ್ತೀವಿ. ಸುಮಾರು ಸಲ ನಾವು ಮನವಿ ಮಾಡಿದ್ದೀವಿ. ಈಗ ನಾವು ಕೂಡ ಅಲ್ಲಿ ಸೈನ್ ಬೋರ್ಡ್ ಹಾಕ್ಲಿಕ್ಕೆ ಮಾಡ್ತಾ ಇದೀವಿ ನಮ್ಮ ಫಂಡಿಂದ. ಬಟ್ ದಟ್ ಇಸ್ ನಾಟ್ ಪರ್ಮನೆಂಟ್. ಪಂಚಾಯತ್ ಕಡೆಯಿಂದ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ ಟೆಂಪರರಿ ಸ್ವಲ್ಪ ಸೊಲ್ಯೂಷನ್ ಹಾಕೊಳ್ಳಿಕ್ಕೆ. ಅದಕ್ಕೆ ನಮ್ಗೆ ಮಾಹಿತಿ ಬಂದಿತ್ತು. 2 ಕೇಸ್ ರಿಜಿಸ್ಟರ್ ಆಗಿದೆ. ಈಗ ನಿಗಾ ಕೊಡ್ತೀವಿ. ಈಗ ಮೇ ಬಿ ಮತ್ತೆ ಸ್ಟಾರ್ಟ್ ಆಗಿರ್ಬೋದು. ಸೊ ಅದಕ್ಕೆ ನಾವು ವಾಚ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ಸಾರ್ವಜನಿಕರಿಗೆ ಕೂಡ ಮನವಿ ಮಾಡ್ತೀವಿ. ಅವ್ರಿಗೆ ಯಾವ್ದು ಮಾಹಿತಿ ಬರುತ್ತೆ ಸೊ ನಮ್ಗೆ ಸ್ವಲ್ಪ ಹೇಳಿ.
ನಾವು ಕ್ರಮ ತಗೊಳ್ತೀವಿ. ಗೊತ್ತಿಲ್ಲ ಅವರು ಕೂಡ ಸೆಕ್ಯೂರಿಟಿ ಇರ್ತಾರೆ, ಬಟ್ ಓಪನ್ ಲ್ಯಾಂಡ್ ಇದೆ, ಇದು ಬಹಳ ಹಿಂದೆಯಿಂದ ಬಂದಿದ್ದಾರೆ. ನಾವು ಅವರಿಗೆ ಕೂಡ ಹೇಳಿದೀವಿ ಸರಿಯಾಗಿ ಪೆಟ್ರೋಲಿಂಗ್ ಮಾಡಬೇಕು, ನಮ್ಗೆ ಪೊಲೀಸ್ಗೆ ಮಾಹಿತಿ ಕೂಡ ಕೊಡ್ಬೇಕು, ಯಾರು ಸಸ್ಪೆಕ್ಟೆಡ್ ಈ ತರ ಬರ್ತಾರೆ. ನಾವು ನೈಟ್ ರೌಂಡ್ ಅಲ್ಲಿ ಕೂಡ ಕಂಪಲ್ಸರಿ ಅಲ್ಲಿ ವಿಸಿಟ್ ಮಾಡ್ತೀವಿ. ಸೊ ಕಂಟಿನ್ಯೂಸ್ ಪ್ರಾಸೆಸ್. ಇದು 2 ಕೇಸ್ ಬುಕ್ ಆದ ನಂತರ ಮೇ ಬಿ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ನಾವು ನಿಗಾ ಇಟ್ಕೊಡ್ತೀವಿ. ಸೆಕ್ಯೂರಿಟಿ ಗಾರ್ಡ್ಸ್ ಸುಮಾರು ಮಾಡಿದ್ದಾರೆ. ಅವ್ರದ್ದು ಪಾತ್ರ ನಮ್ದು ತನಿಖೆಯಲ್ಲಿ ಬಂದ್ರೆ ಖಂಡಿತ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಯಾವುದೇ ಅವರು ಸೇರಿ ಅವರೇ ಕರ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಯಾವುದೇ ಅವ್ರದ್ದು ರೋಲ್ ಇದ್ರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ, ಖಂಡಿತ ತಗೊಳ್ತೀವಿ. ಸಿಟಿ ಒಳಗೆ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋ ಕ್ಯಾಮರಾ ಹೊರಟಾಗ್ತಲ್ಲ ಅಂತ ಒಂದು ಆರೋಪ. ಇದು ನಮ್ದು ಪೊಲೀಸ್ ಇಲಾಖೆಯಿಂದ ಇದೆ. ಪೊಲೀಸ್ ಇಲಾಖೆಯಿಂದ ಕರೆಕ್ಟ್ ಆಗಿ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ. ನಮ್ಗೆ ರೋಡ್ ಸೇಫ್ಟಿ ಫಂಡ್ ಇಂದ ನಮ್ಗೆ ಸ್ವಲ್ಪ ಫಂಡ್ ಬಂದಿತ್ತು, ಆ ಫಂಡ್ ಇಂದ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ. ಇದಕ್ಕೆ ನಾವು 2 ವರ್ಷ ನಮ್ಗೆ ಮೇಂಟೆನೆನ್ಸ್ ಕೂಡ ಇರುತ್ತೆ, ಅವ್ರದ್ದು ಜವಾಬ್ದಾರಿ. 2 ವರ್ಷ ಕಂಪಲ್ಸರಿ ಇದು ಸರಿಯಾಗಿ ನಡೆಸಬೇಕು. ಆಮೇಲೆ ಮತ್ತೆ ಆದ ನಂತರ ನಾವು AMC ಕೊಡ್ತೀವಿ. ಸೊ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ ನಂತರ ಏನು ಅಷ್ಟೇ ಸಫಿಸಿಯಂಟ್ ಇಲ್ಲ, ಅವರು ವರ್ಕ್ ಆಗ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲವು ಜಾಗ ಅವರು ನಗರಸಭೆಯಿಂದ ಅವರು ಇನ್ಸ್ಟಾಲ್ ಮಾಡಿದ್ದಾರೆ, ಅದು ಕೂಡ ನಾವು LED ಇನ್ಸ್ಟಾಲ್ ಮಾಡಿದ್ದಾರೆ. ಅಲ್ಲಿಂದ ಕೂಡ ನಾವು ಫುಟೇಜ್ ತಗೊಂಡು ಈಗ ಎಷ್ಟು ಕೇಸ್ ನಾವು ಡಿಟೆಕ್ಟ್ ಮಾಡ್ತಾ ಇದೀವಿ, ಅವ್ರದ್ದು ಸಹಾಯ ತಗೊಳ್ತೀವಿ. ಕೆಲವು ಪ್ರೈವೇಟ್ ಮನೆಯಲ್ಲಿ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತೆ ನಾವು ಸಾರ್ವಜನಿಕ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, ಅವರ ಏರಿಯಾದಲ್ಲಿ, ಅವರ ಗಲಿಯಲ್ಲಿ ಒಂದು CCTV ಹಾಕಿ. ಜಾಸ್ತಿ ಕಾಸ್ಟ್ ಬರಲ್ಲ, ಮೇಬಿ ಒಂದು ಗಲಿಯಲ್ಲಿ ಸ್ವಲ್ಪ ಎಲ್ಲರೂ ಸೇರಿ ಹಾಕಿದರೆ 200 ರೂಪಾಯಿ 300 ರೂಪಾಯಿ ಪರ್ ಹೆಡ್ ಎಷ್ಟು. ಅದರ್ವೈಸ್ ಪಂಚಾಯತ್ ಕಡೆಯಿಂದ, ಅದರ ವಾರ್ಡ್ಸ್ ಕೌನ್ಸಿಲ್ ಕಡೆಯಿಂದ ಅವರಿಂದ ಹಾಕ್ಸಿ. ಬಾಕಿ ನಮ್ಮ ಇಲಾಖೆಯಿಂದ ನಮ್ಗೆ ಎಷ್ಟು ಸಹಕಾರ, ನಮ್ಗೆ ಎಷ್ಟು ಫಂಡ್ ಬರುತ್ತೆ ನಾವು ಯೂಸ್ ಮಾಡಿ ಹಾಕ್ತಾ ಇದೀವಿ. ನಾವೆಲ್ಲ ಎಂಟ್ರಿ, ಎಕ್ಸಿಟ್, ಇಂಪಾರ್ಟೆಂಟ್ ಜಂಕ್ಷನ್ ಕವರ್ ಮಾಡಿದ್ದೀವಿ. ಮತ್ತೆ ಎಲ್ಲ ಇನ್ಸೈಡ್ ಏರಿಯಾ ಅವರು ಪಬ್ಲಿಕ್ ಕೂಡ ಮಾಡಬೇಕು. ಮತ್ತೆ ಎಲ್ಲಿ ಜಾಸ್ತಿ ಪಬ್ಲಿಕ್ ಮೂವ್ಮೆಂಟ್ ಇರುತ್ತೆ, ಜಾಸ್ತಿ ಬರುತ್ತೆ, ಇದು ನಮ್ಮ ಒಂದು ಪಬ್ಲಿಕ್ ಸೇಫ್ಟಿ ಆಕ್ಟ್ ಇದೆ. ಆ ಪ್ರಕಾರ DSP ಅವರಿಗೆ ನೋಟಿಸ್ ಕೊಡಬಹುದು. ಅವ್ರು ಕಂಪಲ್ಸರಿ ಎಲ್ಲಿ 100 ಜಾಸ್ತಿ ಜನ ಬರ್ತಾರೆ, ಅವ್ರು ಕಂಪಲ್ಸರಿ ಇನ್ಸ್ಟಾಲ್ ಮಾಡಬೇಕು. ಆಸ್ ಪರ್ ಕಾನೂನು ಪ್ರಕಾರ ಮಾಡಲೇಬೇಕು. ಅವ್ರು ಮಾಡಿಲ್ಲ, ನಾವು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಫೈನ್ ಹಾಕ್ತೀವಿ. ಸೊ ಅದು ಕೂಡ ನೆಕ್ಸ್ಟ್ ನಾವು ಕ್ರಮ ತಗೊಳ್ತೀವಿ. ಸೊ ಜಾಸ್ತಿ ನಮಗೆ CCTV ಇರುತ್ತೆ, ನಮ್ಮ ಕ್ರೈಮ್ ಡಿಟೆಕ್ಷನ್ ಅಲ್ಲಿ ಕೂಡ ಮತ್ತೆ ಕ್ರೈಮ್ ಪ್ರಿವೆನ್ಷನ್ ಕೂಡ ಸ್ವಲ್ಪ ಸಹಾಯ ಆಗುತ್ತೆ. ಕೇಂದ್ರ ವಿದ್ಯಾಲಯ ಬೆಮಲ್ ಹೈಸ್ಕೂಲ್ ಇಂದ ಬೆಮಲ್ ಪೊಲೀಸ್ ಕಾಲೇಜ್ ಅದು ಒಂಥರ ರಿಮೋಟ್ ತರ ಆಗೋಗಿದೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರು ಬರಲ್ಲ, ರಿಮೋಟ್ ತರ 5 ನಿಮಿಷದಲ್ಲಿ ಎಲ್ಲ ಪಿಕಪ್ ಮಾಡ್ಬಿಟ್ಟು ಪೇರೆಂಟ್ಸ್ ಯಾರು ಇದ್ದಾರೋ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟಿದ್ದ ಪೇರೆಂಟ್ಸ್ ಯಾರು ಇಲ್ಲ ಅಂದ್ರೆ ವಾಕ್ ಹೋಗ್ತಾರೆ. 5 ವಿಲೇಜಸ್ ಹೋಗ್ಬೇಕು ಬೆಮಲ್ ಏರಿಯಾದಿಂದ. ಬೆಮಲ್ ಅಲ್ಲಿ ಒಂದು 600 ಮನೆಗೆ ಟೈಪ್ ಕಡೆ ಫುಲ್ ಎಲ್ಲ ಮುಚ್ಚೋಗಿದೆ. ಎಲ್ಲ ವೇಕೆಂಟ್ ಆಗಿ ಎಂಪ್ಲಾಯ್ಸ್ ಎಲ್ಲ 2000 ಆಯ್ತು. ಮನೆಗಳೆಲ್ಲ ರಿಮೋಟ್ ತರ ಆಗಿದೆ, ಯಾರು ಬರಕ್ಕೆ ಭಯ ಪಡ್ತಾರೆ. ಕೂಡ ದೊಡ್ಡವರೇ ಭಯ ಪಡ್ತಾರೆ. ಈ ಮಕ್ಕಳು ಹೋಗ್ಬೇಕು, ಎಲ್ಲೋ 2-3 ಮನೆ ಇದೆ, ಅವ್ರ ಬಿಲೋ ಪಾಪಿಲ್ ಇರೋದ್ರಿಂದ RTಯಲ್ಲಿ 20% ಕೊಡ್ಬೇಕಂತ ಬಿಲೋ ಪಾಪಿಲ್ ಇರೋರಿಗೆ ಅಡ್ಮಿಷನ್ ಸಿಕ್ಕಿದೆ ಫ್ರೀಯಾಗಿ. ಅದಕ್ಕೆ ಅವರ ಅನುಕೂಲಕ್ಕೆ ಅಲ್ಲಿ ಬಂದಿದ್ದಾರೆ. ಈ ಹುಡುಗರು ಬಂದ್ಬಿಟ್ಟು ನಾನು ಪೊಲೀಸ್ ಹಾಕಂದ್ರೆ ನೀವು ಹೇಳಿದ್ಮೇಲೆ 1 ವಾರ ಬಂದಿದ್ದು ಪೊಲೀಸ್ ಸ್ಟೇಷನ್ ಇಂದ ಬಂದು ವಾಚ್ ಮಾಡಿದ್ರು. ಆಮೇಲೆ ಮತ್ತೆ ಬಂದಿಲ್ಲ. ಸ್ವಲ್ಪ ಯಾಕಂದ್ರೆ ಕಾಲೇಜ್ ಹುಡುಗಿದಲ್ವಾ, ಅದಕ್ಕೆ ಬರ್ತಾರೆ. ಸ್ವಲ್ಪ ಅಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮತ್ತೆ ಸೊಸೈಟಿ ಗ್ರೌಂಡ್ ಅಂತಿದೆ, ಅಲ್ಲಿ ಮೆಡಿಕಲ್ ಸೆಂಟರ್ ಮುಂದೆ ಅಲ್ಲಿ ಅಲ್ಲೆಲ್ಲ ಪಾರ್ಕ್ ಚೆನ್ನಾಗಿದೆ ಜಾಗ. ಅಲ್ಲೆಲ್ಲ ಬಂದು ಸುಮ್ಮನೆ ರೇಗಿಸಿ ಕರ್ಕೊಂಡು ಹೋಗಿ ಪ್ರಾಬ್ಲಮ್ ನಡೀತಾ ಇದೆ. ಮತ್ತೆ ನಾವು ನೋಡ್ತೀವಿ ಈಗ ಅಕ್ಕಪಡೆಗೆ ಒಂದು ನಮ್ಗೆ ತಂಡ ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ವೆಹಿಕಲ್ ಫಾರ್ ವುಮೆನ್ ಅಂಡ್ ಚೈಲ್ಡ್ ನಾವು ಒಂದು ಸ್ಟಾರ್ಟ್ ಮಾಡಿದೀವಿ. ನಮ್ಮ ಎಲ್ಲ ಶಾಲೆಗಳಲ್ಲಿ, ಕಾಲೇಜಲ್ಲಿ ಎಲ್ಲ ರುಟೀನ್ಲಿ ಅವರು ರೌಂಡ್ಸ್ ಮಾಡ್ತಾರೆ. ಮಾರ್ನಿಂಗ್ ಟೈಮ್ ಅಲ್ಲಿ ಯಾವಾಗ ಸ್ಕೂಲ್ ಓಪನಿಂಗ್ ಇರುತ್ತೆ ಯಾವಾಗ ಬರ್ತಾರೆ, ಮತ್ತೆ ಸಾಯಂಕಾಲ ಸ್ಕೂಲ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಅವರು ಕಂಪಲ್ಸರಿ ರೌಂಡ್ಸ್ ಮಾಡ್ತಾರೆ. ರೊಟೇಷನ್ ವೈಸ್ ಇಲ್ಲಿ KGF ಅಲ್ಲಿ ಮತ್ತೆ ಬಂಗಾರಪೇಟೆಯಲ್ಲಿ ಡಿಫ್ರೆಂಟ್ ಶಾಲೆಗಳಲ್ಲಿ ನಮ್ಮ DSP ಅವರು ಚಾರ್ಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ರೌಂಡ್ ಮಾಡ್ತಾರೆ. ನೀವೇನು ಗಮನಕ್ಕೆ ತಂದಿದ್ದು ನಾವು ಮತ್ತೆ ಅವರಿಗೆ ವಾಚ್ ಮಾಡ್ತೀವಿ. 118 ನಂಬರ್ ಇದೆ, 118
ನಂದು 112 ಒಂದು ನನ್ಗೆ ಇಷ್ಟು ಸುಮಾರು 112 ನಂಬರ್ ಇದೆ, ಅದು ವುಮೆನ್ ರಿಲೇಟೆಡ್ ಅವರು ಏನು ಸಹಾಯಬೇಕು. 112 ನಮ್ಮ ಪೊಲೀಸ್ ನಂಬರ್ ಇದೆ, 1 ನಂಬರ್ ಹೆಲ್ಪ್ ಲೈನ್ ನಂಬರ್ ಇಂದ ಎಲ್ಲ ಕನೆಕ್ಟ್ ಆಗಿದೆ, ನಾವೆಲ್ಲ ಸಹಾಯ ಮಾಡ್ತೀವಿ. ಸೊ 19304 ಫಾರ್ ಸೈಬರ್ ಕ್ರೈಮ್ಗೆ, 112 ಫಾರ್ ಪೊಲೀಸ್ ರಿಲೇಟೆಡ್, ಅದು ಬೇರೆ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ಗೆ 112 ಕಾಲ್ ಮಾಡಿ ನಾವೆಲ್ಲ ಅದಕ್ಕೆ ನಾವು ಸಹಾಯ ಕೊಡ್ತೀವಿ. $100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay. ಟಿಆರ್ ಆನಂದ ಭವನ್ ಸ್ವೀಟ್ಸ್ ಅಂಡ್ ಸ್ನಾಕ್ಸ್. ಇಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳು ಬೇಕಾಗಿದ್ದಾರೆ. ನಮ್ಮ ಶಾಖೆಗಳಲ್ಲಿ ಈ ಕೆಳಗಿನ ವಿಭಾಗಗಳಲ್ಲಿ ಕೆಲಸ ಮಾಡಲು ನಾವು ಸಿಬ್ಬಂದಿಗಳನ್ನ ಹುಡುಕುತ್ತಿದ್ದೇವೆ. ಸೂಪರ್ವೈಸರ್, ಶೈಕ್ಷಣಿಕ ಅರ್ಹತೆ, ಅಡುಗೆ ಯಾವುದೇ ಪದವಿ ಹೊಂದಿರಬೇಕು. ಇಡ್ಲಿ, ಪೂರಿ, ವಡಾ ಮಾಸ್ಟರ್, ಸೇಲ್ಸ್ ಮ್ಯಾನ್, ಕ್ಯಾಪ್ಟನ್, ಅಡುಗೆ, ಹೋಟೆಲ್ ನಿರ್ವಹಣೆ ಯಾವುದೇ ಪದವಿ ಹೊಂದಿರಬೇಕು. ಪರೋಟ, ಚಪಾತಿ, ದೋಸಾ ಮಾಸ್ಟರ್ ಅನುಭವ ಹೊಂದಿರಬೇಕು. ಹೌಸ್ ಕೀಪಿಂಗ್, ಕ್ಯಾಶಿಯರ್, ಚಾರ್ಟ್ಸ್ ಮಾಸ್ಟರ್ ಅನುಭವ ಹೊಂದಿರಬೇಕು. ಸ್ಟಾಲ್ ಮ್ಯಾನ್, ವೇಟರ್, ಡಿಶ್ ವಾಷರ್, ಅಡುಗೆ ಸಹಾಯಕರು, ಭದ್ರತಾ ಸಿಬ್ಬಂದಿ, ಲೋಡ್ ಮ್ಯಾನ್. ಆಸಕ್ತ ಅಭ್ಯರ್ಥಿಗಳು ಆಧಾರ್ ಕಾರ್ಡ್,